ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ರಾಯರ ಭಕ್ತ ಶಿವಕುಮಾರ. RBS 666 ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಕುಕ್ಕೆಗೆ ಹೋಗ್ತಾ ಇದ್ದೀವಿ. ಇದೇನಪ್ಪ ಇದು ಭಕ್ತಿಯಿಂದ ದುಡ್ಡು ಮಾಡ್ಬೋದು ಅಂತ ಹೇಳ್ಬಿಟ್ಟು ಈಗ ಕುಕ್ಕೆ ಅಂತ ಹೇಳ್ತಾನಲ್ಲ ಅಂತ ಯಾರೂ ತಪ್ಪು ತಿಳ್ಕೊಬೇಡಿ. ಹೇಳ್ತೀನಿ ನಿಮಗೆ. ಕುಕ್ಕೆಯಲ್ಲಿ ಮುಖ್ಯವಾಗಿ ನೋಡಬೇಕಾದ ಸ್ಥಳಗಳನ್ನು ನೋಡೋಕ್ಕೋಸ್ಕರ ಹೊರಟಿದ್ದೀವಿ. ಅದರಲ್ಲೂ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಹೇಗೆ ನಾವು ಶ್ರೀಮಂತರಾಗಬಹುದು, ಯಾವ ರೀತಿಯಲ್ಲಿ ಪೂಜೆ ಮಾಡಿಸ್ಬೇಕು ಅನ್ನೋದನ್ನು ಕೂಡ ಹೇಳ್ತಾ ಹೋಗ್ತೀನಿ, ಬನ್ನಿ. ಆದರೆ ಕುಕ್ಕೆಯಲ್ಲಿ ನೋಡಬೇಕಾದಂಥ 5 ಸ್ಥಳಗಳು ಯಾವ್ಯಾವು ಅನ್ನೋದನ್ನು ಮೊದಲಾಗಿ ನಿಮಗೆ ಹೇಳ್ಬಿಡ್ತೀನಿ. ಮೊದಲನೇದಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ದೇವಾಲಯ, ಎರಡನೇದು ಬಿಲ್ವದಾರ ಕುಮಾರಧಾರ ನದಿ, ಆದಿ ಸುಬ್ರಹ್ಮಣ್ಯ ದೇವಾಲಯ, ಕಾಶಿಕಟ್ಟೆ ಗಣಪತಿ ದೇವಾಲಯ, ಅದರ ಪಕ್ಕದಲ್ಲೇ ಇರುವಂತಹ ವನದುರ್ಗ ದೇವಾಲಯವನ್ನು ನಿಮಗೆ ತೋರ್ಸೋಕೆ ಹೋಗ್ತಾಯಿದ್ದೀನಿ. ಇಲ್ಲಿ ಯಾವ ದೇವಸ್ಥಾನಕ್ಕೆ ನಾವು ಈಗ ಹೋದರೆ ಒಳ್ಳೆಯದಾಗುತ್ತೆ ಅನ್ನೋದನ್ನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಆದರೆ ಇಲ್ಲಿ ಎಲ್ಲ ದೇವಸ್ಥಾನಗಳು ಕೂಡ ಪವರ್ಫುಲ್ ಆಗಿದೆ. ಆದರೆ ನಾವು ಭಕ್ತಿಯಿಂದ ಪೂಜೆ ಮಾಡಬೇಕು ಅಂತಂದರೆ ಮೊದಲದಾಗಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ದರ್ಶನ ಪಡೆದು, ಆನಂತರ ಬಿಲ್ವಾಧಾರದಲ್ಲಿ ದರ್ಶನ ಪಡೆದು, ಕಾಶಿಕಟ್ಟೆ ಗಣಪತಿ ದೇವಾಲಯವನ್ನು ದರ್ಶನ ಪಡೆದು, ಪಕ್ಕದಲ್ಲೇ ಇರುವಂತಹ ವನದುರ್ಗ ದೇವಾಲಯಕ್ಕೆ ಹೋಗಿ ಅಲ್ಲಿ ನಾವು ಮಾಡಬೇಕಾಗಿದ್ದ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಖಂಡಿತವಾಗೂ ಶ್ರೀಮಂತರಾಗ್ತೀವಿ. ಹಾಗೆ ಹಣವಂತರು ಕೂಡ ಹಾಗೆ ಆಗ್ತೀವಿ. ಏನಕ್ಕೆ ಇದನ್ನು ಹೇಳ್ತಾ ಹೋಗ್ತೀನಿ, ಬನ್ನಿ. ಪ್ರತಿಯೊಬ್ಬರು ಈಗ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬರೋದು ಏನಕ್ಕೆ? ಯಾವುದಾದ್ರೂ ದೋಷಗಳಿದ್ದರೆ, ನಾಗ ದೋಷ ಇದ್ದರೆ, ಅಥವಾ ಮದುವೆ ಆಗದೇ ಇರೋರು ಗಂಡು ಅಥವಾ ಹೆಣ್ಣು, ಈ ಥರ ಯಾವುದಾದ್ರೂ ದೋಷಗಳಿದ್ದರೆ ಪರಿಹಾರ ಮಾಡೋಕ್ಕೋಸ್ಕರ ನಾವು ಕುಕ್ಕೆಗೆ ಬರ್ತೀವಿ. ಇಲ್ಲಿ ಕುಕ್ಕೆಗೆ ಬಂದವರು ಹೆಣ್ಣು ಅಥವಾ ಗಂಡು ನಮಗೆ ಮದುವೆ ಆಗಲಿಲ್ಲ ಅಂತ ಏನಾರ ಅಂದ್ಕೊಂಡು ನಾವೇನಾರ ಇಲ್ಲಿ ಪೂಜೆ ಮಾಡಿಸಿದ್ರೆ ಅಶ್ಲೇಷ ಬಲಿ ಪೂಜೆಯನ್ನು ನಾವಿಲ್ಲಿ ಮಾಡಿಸ್ಬೇಕಾಗತ್ತೆ. ಹಾಗೆ ನಾವು ಪ್ರತಿಯೊಬ್ಬರು ಇಲ್ಲಿ ಮೊದಲದಾಗಿ ಮಾಡಬೇಕಾಗಿರೋದು ಇಲ್ಲಿ ಪ್ರಾರ್ಥನೆ ಪೂಜೆಯನ್ನು ಫಸ್ಟ್ ಮಾಡಿಸ್ಬೇಕಾಗತ್ತೆ. ಆನಂತರ ನಾವು ನಮ್ಮ ಕೋರಿಕೆಗೆ ಅನುಸಾರವಾಗಿ ಯಾವ್ಯಾವ ಅವ್ರು ಕೇಳ್ತಾರೆ, ನೀವು ಅಲ್ಲಿ ಅರ್ಜಿ ತೊಗೋಬೇಕಾದ್ರೆ ನಿಮ್ಗೆ ಯಾವ ಥರ ಪೂಜೆ ಬೇಕು ಅಂತ ಅಲ್ಲಿ ಕೇಳ್ತಾರೆ. ಆ ಪೂಜೆಗೆ ಇಷ್ಟಿಷ್ಟು ಅಂತ ಒಂದು ರೇಟ್ ಇರುತ್ತೆ. ಆ ರೇಟ್ ನೀವು ಟಿಕೆಟ್ ತಗೊಂಡು ನೀವು ಪೂಜೆ ಮಾಡಿಸ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಹಾಗೆ ನಿಮಗೇನಾದರೂ ಕನಸಲ್ಲಿ ಹಾವುಗಳು ಕಂಡ್ರೆ, ಅಥವಾ ಕನಸಲ್ಲಿ ಹಾವು ಕಚ್ಚೋ ರೀತಿ ಏನಾದರೂ ನೀವು ಇಲ್ಲಿ ಕನಸಲ್ಲಿ ಏನಾರು ಕಂಡ್ರೆ, ನೀವು ಆದಷ್ಟು ಬೇಗ ಕುಕ್ಕೆಗೆ ಬಂದು ನೀವು ನಾಗದೋಷ ಪೂಜೆಯನ್ನು ಖಂಡಿತವಾಗೂ ಮಾಡಿಸ್ಬೇಕು. ಪೂಜೆ ಮಾಡಿಸಿದ್ರೆ ತುಂಬ ಒಳ್ಳೆಯದಾಗತ್ತೆ. ಅಂಥ ಪವರ್ಫುಲ್ ಆದಂತಹ ದೇವಸ್ಥಾನ ಕೂಡ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ. ಇಲ್ಲಿ ಏನಕ್ಕೆ ಅಂತಂದರೆ, ಈ ಕುಕ್ಕೆಯಲ್ಲಿ ಈ ಭೂಮಿ ಮೇಲೆ ಈ ಕುಕ್ಕೆಯಲ್ಲಿ ಮಣ್ಣಿದೆಯಲ್ಲ, ಆ ಮಣ್ಣು ಏನು ಹೇಳುತ್ತೆ ಅಂತಂದರೆ, ಇಲ್ಲಿ ಆ ಮಣ್ಣನ್ನು ತುಳಿದಿರುವಂಥವ್ರು ಶಿವ, ಪಾರ್ವತಿ, ಗಣೇಶ, ಆಂಜನೇಯ, ಷಣ್ಮುಖ, ಹಾಗೆ ವಾಸಕ್ಕೆ ನಾಗರಾವು ಕೂಡ ಇಲ್ಲಿ ತಿರುಗಾಡಿದೆ. ಅಂಥ ಪುಣ್ಯ ಭೂಮಿ. ಇಲ್ಲಿ ನಾವು ಅಂದ್ಕೊಂಡದನ್ನು ಪೂಜೆ ಮಾಡಿಸ್ಬೋದು. ಪ್ರತಿಯೊಂದಕ್ಕೂ ಇಲ್ಲಿ ಪೂಜೆ ಇರುತ್ತೆ. ನಾನಾ ಥರ ವಿಧವಾದ ಪೂಜೆಗಳಿದೆ. ನೀವು ಪೂಜೆ ಮಾಡಿಸ್ಕೊಂಡ್ರೆ ಖಂಡಿತವಾಗೂ ನೆರವೇರುತ್ತೆ. ಆದರೆ ಈ ದೇವಸ್ಥಾನ ಯಾವ್ಯಾವ ರೀತಿ ಇದೆ ಅನ್ನೋದನ್ನು ನೀವು ಆಲ್ರೆಡಿ ನೋಡಿರ್ತೀರಿ. ನೋಡದೇ ಇದ್ದವರು ಕೂಡ ನೋಡಿ. ಹಾಗೆ ಇಲ್ಲಿ ಯಾವ್ಯಾವ ಥರ ಪೂಜೆ ಮಾಡಿಸ್ಬೇಕು ಅನ್ನೋದನ್ನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಆದರೆ ನಿಮಗೆ ಕಡೆಯದಾಗಿ ಹೇಳ್ತೀನಿ, ದುಡ್ಡನ್ನ ನಾವು ಯಾವ ರೀತಿ ಪಡ್ಕೋಬೇಕು ಅಂತ ಅನ್ನೋದನ್ನು, ಅಲ್ಲಿ ಯಾವ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಬೇಕು ಅನ್ನೋದನ್ನು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ. ದಯವಿಟ್ಟು ಲಾಸ್ಟ್ವರೆಗೂ ನೋಡಿ ಅಂತ ಹೇಳ್ತಾ, ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಇಲ್ಲಿ ಇಂಪಾರ್ಟೆಂಟ್ ಒಂದು ಜಾಗ ಇದೆ. ತಾರಕಾಸುರನ ಸಂಹಾರ ಮಾಡಿದಂತಹ ಸ್ಥಳ ಇದೇ ಕ್ಷೇತ್ರದ 3 ಕಿಲೋಮೀಟರ್ ದೂರದಲ್ಲಿದೆ. ಆ ಕ್ಷೇತ್ರನೂ ಕೂಡ ನಾನು ವಿಡಿಯೋ ಮಾಡಿದ್ದೀನಿ, ನನ್ನ ಚಾನಲಲ್ಲಿದೆ, ದಯವಿಟ್ಟು ಅಲ್ಲಿ ನೋಡಿ ಅಂತ ಹೇಳ್ತಾ. ಆದರೆ ಅದು ಕೂಡ ಪವರ್ಫುಲ್ ಆದಂಥ ದೇವಸ್ಥಾನ. ಬಸವನ ತಲೆಯಲ್ಲೇ ಶಿವಲಿಂಗ ಮೂಡಿರುವಂತಹ ಪ್ರಪಂಚದ ಏಕೈಕ ದೇವರು ಅಂದರೆ ವಿಗ್ರಹ. ಯಾವ ಥರ ಪವರ್ಫುಲ್ ಇದೆ ಅನ್ನೋದನ್ನು ಕೂಡ ವಿಡಿಯೋ ಮುಖಾಂತರ ನಿಮ್ಗೆ ತಿಳಿಸಿದ್ದೀನಿ, ಅಲ್ಲಿ ನೋಡಿ ಅಂತ ಹೇಳ್ತಾ. ಆದರೆ ಈ ಕುಕ್ಕೆಗೆ ಬಂದರೆ ಇನ್ನೊಂದು ದೇವಸ್ಥಾನ ಇದೆ, ಅದೇ ವನದುರ್ಗ ದೇವಿ ದೇವಸ್ಥಾನ ಅಂತ ಹೇಳಿದ್ನಲ್ಲ, ಆ ದೇವಸ್ಥಾನದಲ್ಲಿ ನಾವು ಯಾವ ರೀತಿ ಪೂಜೆ ಮಾಡಿಸ್ಬೇಕು, ನಮಗಿಲ್ಲಿ ಯಾವ ರೀತಿ ಒಳ್ಳೆಯದಾಗುತ್ತೆ ಅನ್ನೋದನ್ನು ಕೂಡ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಆದರೆ ಆ ದೇವಸ್ಥಾನ ಹತ್ರನೇ ಹೋಗಿ ನಿಮಗೆ ಹೇಳ್ತೀನಿ. ಈಗ ಈ ದೇವಸ್ಥಾನದ ಒಳಗಡೆ ಯಾವ ರೀತಿ ಇದೆ ಅನ್ನೋದನ್ನು ನೋಡಿ. ಈಗ ನೋಡ್ತಾ ಇದ್ದೀರಲ್ಲ, ಇದೇ ಕಾಶಿಕಟ್ಟೆ ಗಣಪ. ಈ ಕಾಶಿಕಟ್ಟೆ ಗಣಪತಿಯ ದರ್ಶನ ನೀವು ಏನಕ್ಕೋಸ್ಕರ ಮಾಡಬೇಕು, ಇಲ್ಲಿ ಯಾವ ರೀತಿ ವರ ನಾವು ಬೇಡ್ಕೋಬೇಕು ಅನ್ನೋದನ್ನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಆದರೆ ಇಲ್ಲಿ ಓದು ಅಂದರೆ ಮಕ್ಕಳಿಗೆ ಬೇಗ
ಆಶೀರ್ವಾದ ಮಾಡುವಂತಹ ಕಾಶಿಕಟ್ಟೆ ಗಣಪತಿ. ಈ ದೇವರನ್ನು ನೀವು ಮಕ್ಕಳನ್ನ ಕರ್ಕೊಬಂದು ನೀವು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಈಗ ನಿಮ್ಗೆ ಹೇಳೋದ್ನಲ್ಲ, ಇಲ್ಲಿ ಬಿಲಾದ್ವಾರ ಬನ್ನಿ, ಇಲ್ಲಿ ಗವಿ ಇದೆ. ಅಂದರೆ ಒಂದು ಕಾಶಿಗೆ ಹೋಗುತ್ತೆ. ಇಲ್ಲಿ ಒಳಗಡೆ ಬಿಲಾದ್ವಾರ ಅಂತಂದರೆ ಒಂಥರ ಗವಿ ಥರ ಇದೆ, ಒಳಗಡೆ ಸುರಂಗ 2 ಇದೆ. ಒಂದು ಏನು ಕಾಶಿಗನೋ ಹೋಗುತ್ತೆ, ಇನ್ನೊಂದು ಇಲ್ಲೇ ಈ ವನ ಇದೆಯಲ್ಲ, ಈ ವನದೊಳಗೆ ಹೋಗುತ್ತೆ. ಒಳಗಡೆ ಯಾವ ರೀತಿ ಇದೆ ಅಂದರೆ, ನಾವು ಒಳಗಡೆ ಅಂತೂ ಹೋಗೋಕ್ಕಾಗಲ್ಲ. ಬನ್ನಿ ಯಾವ ರೀತಿ ಇದೆ, ಎಲ್ಲಿವರೆಗೂ ಹೋಗ್ಬೋದು ನೋಡೋಣ. ನಾವು ಧೈರ್ಯ ಮಾಡಿ ಕೆಳಗೆ ಇಳಿದು ಹೋಗ್ತಾಯಿದ್ದೀವಿ. ಅಂದರೆ ಬ್ಯಾಟ್ರಿ ಎಲ್ಲ ಏನು ತಂದಿಲ್ಲಲ್ಲ, ಒಳಗಡೆ ಕತ್ತಲೆ ಇರುತ್ತೆ. ಯಾಕೆಂದರೆ ನಾನು ಯೂಟ್ಯೂಬಲ್ಲೇ ನೋಡಿದ್ದೆ ಇದನ್ನು. ಆಲ್ರೆಡಿ ಒಬ್ಬರು ಯಾವುದು ಚಾನಲಲ್ಲಿ ಇದನ್ನು ಒಳಗಡೆ ಹೋಗಿ ಅವರು ಈ ಕಡೆ ಹತ್ತಿರ್ತಾರೆ ನೋಡಿ. ಈ ಕಡೆ ನೋಡ್ತಾ ಇದ್ದೀನಲ್ಲ ನೋಡಿ, ಇದು ವನದೊಳಗೆ ಹೋಗುತ್ತೆ. ಈ ಕಡೆ ಇದೆಯಲ್ಲ, ಇದು ಏನು ಕಾಶಿಗನೂ ಹೋಗುತ್ತೆ. ಇಲ್ಲಿ ತೋರಿಸ್ತೀನಿ ನೋಡಿ, ಇಲ್ಲಿ ಕಾಶಿಗನೂ ಹೋಗುತ್ತೆ ಅಂತ ಹೇಳಿದ್ದಾರೆ. ಅದು ನಮ್ಗೆ ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಲ್ಲ, ನೋಡಲ್ಲಿ. ಇನ್ನು ಒಳಗಡೆ ಹೋಗೋಕ್ಕೆ ಭಯ ನಮಗೆ. ಇಲ್ಲಿ ಇಳಿದು ಆದರೂ ಯಾರೋ ಧೈರ್ಯ ಮಾಡಿದ್ದಾರೆ, ಒಳಗಡೆ ಇಳಿದು ಹೋಗಿದ್ದಾರೆ. ಆದರೆ ನಾವು ಹೋಗ್ಬೋದಿತ್ತು, ಅಂದರೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಬರ್ಬೋದಾಯಿತು, ಅಂದರೆ ಹೋಗೋಕ್ಕಾಗಿಲ್ಲ. ಇದು ಬಿಲಾದ್ವಾರ, ಒಂದು ಕಾಶಿಗೆ ಹೋಗುತ್ತೆ, ಇಲ್ಲೇ ಒಂದು ಪಾರ್ಕ್ ಒಳಗೆ ಹೋಗುತ್ತೆ. ಅದು ತುಂಬ ಅದ್ಭುತವಾಗಿದೆ. ನೀವು ಕೂಡ ಬಂದಾಗ ಇಲ್ಲಿ ನೋಡಿ ಅಂತ ಹೇಳ್ತಾ ಬನ್ನಿ. ಈಗ ಇಲ್ಲೇ ಪಕ್ಕದಲ್ಲೇ ಒಂದು ದೇವಸ್ಥಾನ ಇದೆ, ಆ ದೇವಸ್ಥಾನಕ್ಕೆ ಕರ್ಕೊ ಹೋಗ್ತೀನಿ. ಅದು ಕೂಡ ಯಾವ ರೀತಿ ಇದೆ ಅನ್ನೋದನ್ನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಆದರೆ ಇಲ್ಲಿ ಬಂದಾಗ, ಕುಕ್ಕೆಗೆ ಬಂದಾಗ ಈ ಬಿಲಾದ್ವಾರ ಗವಿಯನ್ನು ನೋಡೋಕ್ಕೆ ಮಾತ್ರ ಮರಿಬೇಡಿ. ಈಗ ಬನ್ನಿ, ಆ ದೇವಸ್ಥಾನಕ್ಕೆ ಕರ್ಕೊ ಹೋಗ್ತೀನಿ. ನೋಡಿ, ಇದು ವನದುರ್ಗ ದೇವಾಲಯ, ವನದುರ್ಗಾದೇವಿ ದೇವಾಲಯ. ನೋಡಿ, ಇಲ್ಲಿ ಕಾಶಿಕಟ್ಟೆ ಗಣಪತಿ ದೇವಸ್ಥಾನ ಪಕ್ಕದಲ್ಲೇ ಇರುವಂಥದ್ದು. ನೀವು ಕೆಲವ್ರಿಗೆ ಬಂದಾಗ ನೋಡಿರ್ತೀರಿ. ಆದರೆ ಇಲ್ಲಿ ಬಂದು ನೀವು ಮೇಯ್ನಾಗಿ ಪೂಜೆ ಮಾಡಿಸ್ಬೇಕಾಗಿರೋದು, ಇಲ್ಲಿ ದರಿದ್ರ ಹೋಗಬೇಕು ಅಂತಂದರೆ ಇಲ್ಲಿ ನಾವು ಯಾವ ರೀತಿ ಪೂಜೆ ಮಾಡಿಸ್ಬೇಕು ಅನ್ನೋದನ್ನು ನೀವು ಇಲ್ಲಿ ನಾಚಿಕೆಪಟ್ಟರೆ ಏನು ಪ್ರಯೋಜನ ಇಲ್ಲ. ಇಲ್ಲಿ ಅರ್ಚಕರ ಹತ್ರ ಹೋಗಿ ಕೇಳಿ, ನಮಗೆ ಈ ಥರ ಬಡತನ ಇದೆ, ಇಲ್ಲಿ ಯಾವ ರೀತಿ ಪೂಜೆ ಮಾಡಿಸ್ಬೇಕು ಅಂದರೆ ₹1 ನೀವೇನು ಕೊಡುವಂಗಿಲ್ಲ, ಯಾರಿಗೂ ಪೂಜಾರ ಅಪ್ಪನಿಗೆ ಕೊಡುವಂಗಿಲ್ಲ, ನೀವೇನಿಲ್ಲ. ನಿಮ್ಮ ಭಕ್ತಿ ಇದ್ದರೆ ಉಂಡಿಗೆ ಹಾಕ್ಬಿಟ್ಟು ಬರ್ಬೋದು, ಇಲ್ಲ ಅಂತಂದ್ರೆ ಏನಿಲ್ಲ. ಯಾಕೆಂದರೆ ನಾವು ದುಡ್ಡುಗೋಸ್ಕರ ನಮಗೆ ದರಿದ್ರ ಇದೆಯಲ್ಲ, ಇನ್ನು ನಾವೆಲ್ಲೂ ಕೊಡೋಕ್ಕಾಗುತ್ತೆ ಅಲ್ವಾ. ಇಲ್ಲಿ ಬಂದು ಈ ವನದುರ್ಗ ದೇವಿ ಹತ್ರ ಪೂಜಾರಪ್ಪನಿಗೆ ಹೇಳಿ, ನನಗೆ ಈ ಥರ ಇದೆ, ಕಷ್ಟಗಳಿದೆ, ಆ ಕಷ್ಟಕ್ಕೆ ಯಾವ ರೀತಿ ಪರಿಹಾರ ಪೂಜೆ ಮಾಡಬೇಕು ಅನ್ನೋದನ್ನು ಇಲ್ಲಿ ಕೇಳಿ. ಖಂಡಿತವಾಗೂ ನಿಮಗೆ ಪೂಜೆ ಮಾಡಿದ ತಕ್ಷಣದಿಂದ ನೀವು ಯಾವಾಗ ಪೂಜೆ ಮಾಡಿಸ್ತೀರೋ ಆ ಕ್ಷಣದಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಲಕ್ಷ್ಮೀ ದೇವಿಯ ಕಟಾಕ್ಷ. ಯಾವ ರೀತಿ ನಿಮಗೆ ನಿಮ್ಮ ಜೀವನನೇ ಯಾವ ರೀತಿ ಬದಲಾಗುತ್ತೆ ಅನ್ನೋದನ್ನು ನೀವೇ ಬೇಕಾದ್ರೆ ಇಲ್ಲಿ ಬಂದಾಗ ನೋಡಿ ಪೂಜೆ ಮಾಡಿಸಿ. ಅರ್ಚಕರ ಹತ್ರ ಹೋಗ್ಬಿಟ್ಟು ನಮಗೆ ಹಿಂಗೆ ಬಡತನದ ಪೂಜೆ ಮಾಡಿಕೊಡಿ ನಮಗೆ ಅನ್ನೋದನ್ನು, ನೀವು ನಮಗೆ ದರಿದ್ರ ಹೋಗುವಂಥ ಪೂಜೆ ಮಾಡಿಕೊಡಿ ಅಂತ ಅವ್ರು ಕೇಳಿ. ಅವ್ರು ಖಂಡಿತವಾಗೂ ಆ ಪೂಜೆ ಮಾಡಿಕೊಡ್ತಾರೆ. ಏನಕ್ಕೆ ಅಂತಂದರೆ ಅದನ್ನು ಅವರೇ ಹೇಳ್ತಾರೆ, ಈ ಥರ ಪೂಜೆ ಇದೆ ಅಂಥೇಳಿ. ಆ ಥರ ಪೂಜೆ ಮಾಡಿಸಿ. ಅಂದರೆ ಇಲ್ಲಿ ಯಾವ ದುಡ್ಡಿಲ್ಲ, ಕಾಸಿಲ್ಲ, ಪೂಜೆ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದಾಗತ್ತೆ. ಈಗ ಬನ್ನಿ, ಇದು ಕುಮಾರಧಾರ ನದಿಲಿ ಅತಿ ಹೆಚ್ಚಾಗಿ ನೀರು ಬರ್ತಾ ಇರೋದ್ರಿಂದ ಒಳಗಡೆ ಯಾರನ್ನೂ ಕೂಡ ನೀರು ಮುಳುಗೋಕ್ಕೆ ಅಥವಾ ಸ್ನಾನ ಮಾಡೋಕ್ಕೆ ಬಿಡ್ತಾಯಿಲ್ಲ. ಏಕೆ ಅಂತಂದರೆ ಅಲ್ಲಿಂದ ಮೋಟ್ರು ಫಿಕ್ಸ್ ಮಾಡಿ, ನಿಮ್ಗೆ ಇಲ್ಲಿ ಮುಂದೆ ತೋರಿಸ್ತೀನಿ, ಅಲ್ಲಿ ಒಂದು ಬ್ಯಾರಲ್ಗಳನ್ನ ಜೋಡಿಸಿದ್ದಾರೆ. ನೋಡಿ ಇಲ್ಲಿ ಸ್ನಾನ ಮಾಡ್ಕೊಂಡು ಹೋಗುವಂಥದ್ದು. ಇಲ್ಲಿ ಏನಕ್ಕೆ ಅಂತಂದರೆ ಹೊರಗಡೆ ಹೋಗಿ ನೀರು ಜಾಸ್ತಿ ಬರೋದ್ರಿಂದ ಕೊಚ್ಚಿ ಹೋಗೋದು ಇವೆಲ್ಲ ತೊಂದರೆ ತಪ್ಪಿಸುವಂತಹ ಪ್ರಯತ್ನ ಇದು. ಆದ್ದರಿಂದ ಇಲ್ಲಿ ಬಂದು ಅದೇ ನೀರು, ಇಲ್ಲಿ ಮೋಟ್ರ್ ಪೈಪ್ ನೋಡಿ ಕಾಣಿಸ್ತಾ ಇದೆಯಲ್ಲ, ಪೈಪು, ಆ ಪೈಪ್ ಮುಖಾಂತರನೇ ಇಲ್ಲಿ ಬ್ಯಾಲರ್ಗಳಿಗೆ ನೀರು ಹಾಕಿದ್ದಾರೆ. ಇಲ್ಲಿ ಆ ನೀರನ್ನ ಇಲ್ಲಿ ಸ್ನಾನ ಕೂಡ ಮಾಡ್ಬೋದು, ಇಲ್ಲಾಂದರೆ ಕಾಲು ಕೈ ತೊಳ್ಕೊಂಡು ತಲೆ ಮೇಲೆ ನೀರು ಹಾಕ್ಕೊಂಡು ಕೂಡ ನೀವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಬರ್ಬೋದು. ಈಗ ಬನ್ನಿ. ಆದರೆ ಇನ್ನೂ ಒಂದು ಸ್ಥಳಕ್ಕೆ ಕರ್ಕೊ ಹೋಗ್ತೀನಿ. ಆ ಸ್ಥಳ ಯಾವ ರೀತಿ ಇದೆ ಅನ್ನೋದನ್ನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಆದರೆ ಇಲ್ಲಿ ಮೇಯ್ನಾಗಿ ನಿಮ್ಗೆ ಹೇಳಿದ್ನಲ್ಲ, ಈ ದೇವಸ್ಥಾನದಲ್ಲಿ ತಾರಕಾಸುರನ ಸಂಹಾರ ಮಾಡಿದಂಥ ಸ್ಥಳ ಕೂಡ ಇದೆ. ಆ ಸ್ಥಳ ಇನ್ನೂ ತುಂಬ ಸೂಪರಾಗಿದೆ. ಆ ಸ್ಥಳಕ್ಕೆ ಹೋಗಿ ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಇಲ್ಲಿಂದ 3 ಕಿಲೋಮೀಟ್ರು. ಮೂಲ ಬಸವ ದೇವಸ್ಥಾನ ಯಾವುದು ಅಂತಂದರೆ ಇಲ್ಲಿ ಯಾರು ಬೇಕಾದರೂ ಹೇಳ್ತಾರೆ ಅಂತ ಹೇಳ್ತಾ ಆ ವಿಡಿಯೋ ಹಾಕ್ತೀನಿ, ಸ್ವಲ್ಪ ನೋಡಿ. ಆದರೆ ಫುಲ್ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದೆ, ಚೆಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಶುಭವಾಗಲಿ.